ಒಕ್ಕೂಟದ ಮುಖಂಡಗಳಾದಂಥ ಸಾರಾ ಗೋವಿಂದ್, ಶಿವರಾಮೇಗೌಡರು, KR ಕುಮಾರ್, ಮಂಜುನಾಥ್ ದೇವ್, ಗಿರೀಶ್ ಗೌಡ, ಪ್ರವೀಣ್ ಕುಮಾರ್ ಶೆಟ್ಟಿ ಸೇರಿದಂತೆ ಎಲ್ಲ ಕನ್ನಡ ಪರ ಒಕ್ಕೂಟ ಮತ್ತು ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು ಸರ್ಕಾರ ಕನ್ನಡಿಗರಿಗೆ ಮೀಸಲಾತಿ ಮಸೂದೆಯನ್ನು ತಂದು ಇನ್ನೇನೋ ಶಾಸನ ಸಭೆಯಲ್ಲಿ ಮಂಡನೆ ಆಗಬೇಕು. ಆ ಹೊತ್ತಿಗೆ ಕೆಲವು ಪಿತೂರಿಗೆ ಒಳಗಾಗಿ ಮಸೂದೆಯನ್ನು ಹಿಂದಕ್ಕೆ ಪಡೆದಿದ್ದಾರೆ. ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಇದು ಆಘಾತ, ಕನ್ನಡಿಗರಿಗೆ ಅಪಮಾನ, ಕನ್ನಡಿಗರಿಗೆ ಅಗೌರವ. ಇದನ್ನು ಕನ್ನಡಿಗರು ಹಗಲು ರಾತ್ರಿ ಹೋರಾಟಕ್ಕೆ ಸಿದ್ಧರಾಗಬೇಕಾಗಿದೆ. ಈ ಮಸೂದೆ ಮಂಡನೆಗೆ ಮುಂಚೆ ಸುತ್ತಮುತ್ತ ಮಸೂದೆ ತರಬೇಡಿ, ಈ ಮಸೂದೆಯನ್ನ ತರೋರು ಕರ್ನಾಟಕ ಸರ್ಕಾರ. ಈ ಮಸೂದೆ ಚರ್ಚೆ ಒಪ್ಪಿಗೆ ಆಗ್ತಕ್ಕಂಥದ್ದು ಸಮಗ್ರ ಕರ್ನಾಟಕದ ಪ್ರಜಾಪ್ರತಿನಿಧಿ ಸಭೆ, ಶಾಸನ ಸಭೆ ಮತ್ತು ವಿಧಾನ ಪರಿಷತ್. ಇಷ್ಟರೊಳಗಾಗಿ ಇನ್ನೇನೋ ಮಸೂದೆ ಮಂಡನೆ ಆಗಬೇಕು. ಅಷ್ಟರಲ್ಲಿ ಕೆಲವರು ಸರ್ಕಾರದ ಮೇಲೆ ಪರಭಾಷೆಯವರು ಮತ್ತು ITBTಯ ಕೆಲವರು ಮೋಹನ್ ದಾಸ್ ಪೈ ಸೇರಿದಂತೆ ಏನು ಆ ಮೋಹನ್ ದಾಸ್ ಪೈ ಏನು ಈ ದೇಶದ ಏನು ನನಗೆ ಅರ್ಥ ಇಲ್ಲ. ಏನ್ ಮಾಡ್ತೀವಿ? ಕನ್ನಡಿಗರ ಮೀಸಲಾತಿ ಮಸೂದೆ ಉದ್ದಿಮೆದಾರರಿಗೆ ಉದ್ದಿಮೆದಾರರಿಗೆ ಸಮಸ್ತ ಕನ್ನಡಿಗರ ಮೀಸಲಾತಿ ಜಾರಿಗೆ ಬರಲಿ, ಕನ್ನಡಿಗರ ಮೀಸಲಾತಿ